ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಬಂದಿದ್ದೀವಿ. ನಿಮ್ಗೆ ಈ ಒಂದು ಘಟನೆಯ ಬಗ್ಗೆ ಮತ್ತೆ ಈ ಒಂದು ಏನೆಲ್ಲ ಬೆಳವಣಿಗೆಗಳು ನಡೀತು ಏನ್ ಅನ್ಸುತ್ತೆ? ನೋಡಿ, ಯಾವಾಗ ಇನ್ವೆಸ್ಟಿಗೇಷನ್ಸ್ ಆಗ್ತದೆ, ನಾವೊಬ್ಬ ಸಾರ್ವಜನಿಕರಾಗಿ ಶಾಸಕರಾಗಿ ನಾವು ಇನ್ವೆಸ್ಟಿಗೇಷನ್ಗೆ ಅನುವು ಮಾಡಿ ಕೊಡ್ಬೇಕು, ಅದಕ್ಕೆ ಅಡ್ಡ ಬರಬಾರ್ದು. ಆದ್ರೆ ಇನ್ವೆಸ್ಟಿಗೇಷನ್ SIT ಅನ್ನ CM ಅವರು ಮಾಡುದಿಲ್ಲ ಅಂತ ಹೇಳ್ತಾರೆ. 24 ಗಂಟೆ ಒಳಗೆ ಟೇಬಲ್ ಟರ್ನ್ ಆಗ್ತದೆ, SIT ಅನೌನ್ಸ್ ಮಾಡ್ತಾರೆ. ಮತ್ತೊಂದು 24 ಗಂಟೆ ಒಳಗೆ ಸೋಮವಾರದೊಳಗಾಗಿ ನಮ್ಮ ಮಂತ್ರಿಗಳನ್ನ ದಿನೇಶ್ ಗುಂಡೂರಾವ್ ಹೇಳ್ತಾರೆ, ಎಡಪಂಥೀಯರ ಒತ್ತಡಕ್ಕಾಗಿ ನಾವು SIT ಅನ್ನ ಮಾಡಿದ್ದು ಅನ್ನುವಂತ ಮಾತನ್ನ ಹೇಳ್ತಾರೆ. ಪುನಃ ಅವರ ಎರಡನೇ ಪ್ರೆಸ್ ಕಾನ್ಫರೆನ್ಸ್ ಅನ್ನ ದಿನೇಶ್ ಗುಂಡೂರಾವ್ ಕೇಳಿದಾಗ ಅವ್ರು ಹೇಳ್ತಾರೆ, ಅವರೆಲ್ಲ ಸೇರಿ ಒಂದು ಇಲ್ಲೆಲ್ಲ ಈ ರೀತಿಯ ಹೆಣ ಹೂತಿದ್ದಾರೆ ಅನ್ನುವಂತ ಹೇಳಿದ್ರು. ಅವರೆಲ್ಲ ಇದನ್ನ ದೊಡ್ಡದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವ ಪ್ರಯತ್ನ ಮಾಡಿದ್ರು. ಅವರೆಲ್ಲ ಈಗ ಯಾವುದೇ ವಿಟ್ನೆಸ್ ಇಲ್ಲದೆ ನಮ್ಮ ಮೇಲೆ ಒತ್ತಡ ತಂದ್ರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ಅವರು ಯಾರು ಅನ್ನುವುದನ್ನ ದಿನೇಶ್ ಗುಂಡೂರಾವ್ ಅವರು ನಮಗೆ ತಿಳಿಸಬೇಕು. ಮುಖ್ಯವಾಗಿ ಸೋಮವಾರ ನಮ್ಮ ಇಲ್ಲಿಯ SP ಅವರು ಮಂಪರು ಪರೀಕ್ಷೆಗಾಗಿ ನಾರ್ಕೋ ಅನಾಲಿಸಿಸ್ ಮಾಡಬೇಕನ್ನುವಂತ ಮಾಹಿತಿ ಅನ್ನುವಂತ ಒಂದು ಅರ್ಜಿಯನ್ನ ಕೋರ್ಟ್ ಅಲ್ಲಿ ಹಾಕಿದ್ರು. ಸೋಮವಾರ ಅದು ಬರ್ತಾ ಇತ್ತು ಹಿಯರಿಂಗಿಗೆ. ಆದಿತ್ಯವಾರ ಇವರು SIT ಅನ್ನ ಅನೌನ್ಸ್ ಮಾಡಿ ಆ ಅರ್ಜಿ ಬರದಿದ್ದಾಗೆ ಮಾಡಿದ್ದಾರೆ. ಆ ವ್ಯಕ್ತಿಯ ನಾರ್ಕೋ ಅನಾಲಿಸಿಸ್ ಮಾಡಿದ್ರೆ ಸತ್ಯಾಸತ್ಯತೆ ಬರ್ತಾ ಇತ್ತು. 15-17 ಗುಂಡಿಗಳನ್ನ ತೋಡ್ಕೊಂಡು ಇವರು ಹೂತಿದ್ದಾನ ಮತ್ತೊಂದು ಮಾಡಿದಾನೆ ಯಾರಿಗೂ ಗೊತ್ತಿಲ್ಲ, ಅದನ್ನ ಹುಡುಕ್ತಾ ಇದ್ದಾರೆ. ಇನ್ನು ಸಹ ಯಾವುದೇ ರಿಸಲ್ಟ್ ಇಲ್ಲ. ಈಗ ನಾಳೆ ಹೋಮ್ ಮಿನಿಸ್ಟರ್ ಅವರು ಸದನದಲ್ಲಿ ಅದರ ಬಗ್ಗೆ ಮಾತಾಡ್ತಾರೆ. ನೀವು ಯಾವ ರೀತಿ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಮತ್ತೆ ಏನ್ ನೀವು ಪ್ರಶ್ನೆಗಳನ್ನ? ನೋಡಿ, ನಾವು ಕೇಳಿದ್ದು SITಯ ಮಧ್ಯಂತರ ವರದಿಯನ್ನ ನಾವು ಕೇಳಿದ್ದೇವೆ. ಅದನ್ನ ಬಹುಶಃ ಅವ್ರು ಕೊಡುದಿಲ್ಲ ಅನ್ನುವಂತ ಮಾತನ್ನ ನಿನ್ನೆನೆ SIT ಇಂದ ಅನೌನ್ಸ್ ಮಾಡಿದ್ದಾರೆ. ನಾಳೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಉತ್ತರ ಕೊಡ್ಲಿಕ್ಕಿಂತ ಮುಂಚೆ ಇವರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಇದು ದೊಡ್ಡ ಷಡ್ಯಂತ್ರ ಅನ್ನುವಂತ ಮಾತನ್ನ DK ಶಿವಕುಮಾರ್ ಹೇಳ್ತಾರೆ. ದಿನೇಶ್ ಗುಂಡೂರಾವ್ ಹೇಳ್ತಾರೆ ಎಡಪಂಥೀಯರ ಒತ್ತಡ ಅಂತ. ಈ ಷಡ್ಯಂತ್ರವನ್ನ ಮಾಡಿದ್ದು ಎಡಪಂಥೀಯರು ಅನ್ನುವಂತ ದೃಷ್ಟಿಕೋನದಿಂದ ಅವರು ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಬೇರೆ ರೀತಿಯ ನೆರೇಟಿವ್ ಅನ್ನು ಬಿಲ್ಡ್ ಮಾಡಿ ಎಲ್ಲೋ ಒಂದು ಕಡೆ ಹಿಂದೂಗಳ ಮನಸ್ಸಿನಲ್ಲಿ ತಮ್ಮ ಭಕ್ತಿ ವಿಧಾನದ ಮೇಲೆ ತಮ್ಮ ಶ್ರೀ ಕ್ಷೇತ್ರಗಳ ಮೇಲೆ ಡೌಟ್ ಬರುವಂತ ರೀತಿಯಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂತ ಪ್ರಯತ್ನ, ಈ ಒಂದು ನೆರೇಟಿವ್ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಒಂದು ಗುಂಪು ಮಾಡ್ತಾ ಇದೆ. ಶಬರಿಮಲೆಯಲ್ಲಿ ಆಗಿದೆ, ತಿರುಪತಿಯಲ್ಲಿ ಆಗಿದೆ, ಶನಿ ಶಿಗ್ನಾಪುರದಲ್ಲಿ ಆಗಿದೆ, ಈಶಾ ಆಶ್ರಮದಲ್ಲಾಗಿದೆ, ಇದು ಧರ್ಮಸ್ಥಳ ಆಗ್ತಾ ಇದೆ. ಅದರ ವಿರುದ್ಧ ನಾವು ಇನ್ನೂ ಬಾಯಿ ಮುಚ್ಚಿ ಕೂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯೂಟ್ಯೂಬ್ಗಳಲ್ಲಿ ಇದ್ರ ಬಗ್ಗೆ ಒಂದು ಬಹಳ ದೊಡ್ಡ ಅಪಪ್ರಚಾರ ನಡೀತು ಅನ್ನೋದು ಆರೋಪ ಕೇಳಿಸ್ತಾ ಇದೆ. ಇದಕ್ಕೆಲ್ಲ ಯೂಟ್ಯೂಬರ್ಸ್ ಕಾರಣ? ನೋಡಿ, ಇದು ಅವರ ನೆರೇಟಿವ್ ಕ್ರಿಯೇಟ್ ಮಾಡುವಾಗ ಅವ್ರದ್ದೊಂದು ಸೋಷಿಯಲ್ ಮೀಡಿಯಾ ಟೀಮ್ ಇರ್ತದೆ. ಅವ್ರ ಸೋಷಿಯಲ್ ಮೀಡಿಯಾ ಟೀಮ್ ಇದು ಮೋಡಸ್ ಆಪರೆಂಡಿ ಹೇಗಿರ್ತದೆ ಅಂತ ಹೇಳಿದ್ರೆ, ನೀವೇನಾದ್ರೂ ಅವ್ರ ವಿರುದ್ಧ ಮಾಡಿದ್ರೆ ನಿಮ್ಮನ್ನ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಿಂದೆ ಸಹ ಮಾಡಿದ್ದಾರೆ, ಇನ್ನು ಮುಂದೆ ಸಹ ಮಾಡಬಹುದು. ಆದ್ರೆ ಇದರ ಬಗ್ಗೆ ಸರ್ಕಾರ ಏನ್ ಆಕ್ಷನ್ ತೆಗಿತಾ ಇಲ್ಲ. ಸಣ್ಣ ವಿಷಯಗಳಾದ್ರೆ ಏನೋ ಒಂದು ಸಣ್ಣ ಪೋಸ್ಟ್ ಹಾಕಿದ್ರೆ ಸುಮೋಟ ಕೇಸ್ ಹಾಕಿ ಅವನ ಒಳಗೆ ಹಾಕಿ 2 ದಿನ ಜೈಲಲ್ಲಿ ಕುಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಇವರೆಲ್ಲರೂ ಸಹ ಬಾಯಿ ಬಂದ ರೀತಿಯಲ್ಲಿ ಅವರೇ ಒಂದು ಪೊಲೀಸರಾಗಿ ಅವರೇ ಒಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರ ಎಲ್ಲರ ಹತ್ರ ಸಹ ಎವಿಡೆನ್ಸ್ ಇದೆ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅವರನ್ನು ಕರೆದು ಪೊಲೀಸರು ಆಕ್ಷನ್ ತೆಗಿಬೇಕು. ನೀವು ಇನ್ವೆಸ್ಟಿಗೇಷನ್ ನೀವು ಮಾಡ್ತಾ ಇದ್ದೀರಾ, ಅಲ್ಲ ಸೋಷಿಯಲ್ ಮೀಡಿಯಾದವರು ಮಾಡುದಾ, ಏನಂತ ಆಗ್ಬೇಕು ಅಷ್ಟೇ. ನಾವು ಇನ್ವೆಸ್ಟಿಗೇಷನ್ಗೆ ಅಡ್ಡ ಬರುದಿಲ್ಲ. ನಾವು ಯಾರಿಗೆ ಸತ್ಯಾಂಶ ಹೊರಗೆ ಬರ್ಬೇಕು, ಸತ್ಯಾಂಶ ಹೊರಬೇಕು ಅನ್ನುವಂತ ಮಾತನ್ನ ಇಟ್ಕೊಂಡು ನೀವು ಅಲ್ಲಸಲ್ಲದ ವಿಷಯಗಳನ್ನ ಧಾರ್ಮಿಕ ಮನೋಭಾವನೆ ಹಿಂದೂಗಳ ಮನೋಭಾವನೆ ಏನಿದೆ ಅದನ್ನ ನೋವು ಮಾಡಿಸುವಂತ ಪ್ರಯತ್ನ ದಿನನಿತ್ಯ ಮಾಡ್ತಾ ಇದ್ರೆ ನಾವು ಎಷ್ಟು ಟೈಮ್ ಕೈ ಕಟ್ಟಿ ಕೂತ್ಕೊಳ್ಬಹುದು. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.